ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಟಾಪಟಿ ನಡೀತಾ ಇದೆ. ಆರ್ಎಸ್ಎಸ್ ಹೊಸದಾಗಿ ಅರ್ಜಿ ಸಲ್ಲಿಸಿದ್ರೆ ಇತ್ತ ಭೀಮ್ ಆರ್ಮಿ ಮತ್ತು ಕುರುಬರೂ ಸಹ ಅಂದೇ ಪ್ರತಿಭಟನೆಗೆ ಅರ್ಜಿ ಹಾಕುವ ಮೂಲಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ಚಿತ್ತಾಪುರದಲ್ಲಿ ನವೆಂಬರ್ 2ಕ್ಕೆ ನಡೆಯುತ್ತಾ ದೊಡ್ಡ ಹೈಡ್ರಾಮಾ. ಪಥಸಂಚಲನಕ್ಕೆ 4 ಸಂಘಟನೆಗಳಿಂದ ಅರ್ಜಿ, ಚತುಷ್ಕೋನ ಸ್ಪರ್ಧೆ. ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಕಲಬುರಗಿಯ ಚಿತ್ತಾಪುರದಲ್ಲಿ ಪರೇಡ್ ಫೈಟ್ ಶುರುವಾಗಿದೆ. ಯಾಕಂದ್ರೆ ಹೈಕೋರ್ಟ್ ಕದ ತಟ್ಟಿ ನವೆಂಬರ್ 2ರಂದು ಪಥಸಂಚಲನ ನಡೆಸಲು ಆರ್ಎಸ್ಎಸ್ ಸಜ್ಜಾಗ್ತಿದೆ. ತಹಶೀಲ್ದಾರ್ ಕೇಳಿದ್ದ 11 ಅಂಶಗಳಿಗೆ ಪಿನ್ ಟು ಪಿನ್ ಉತ್ತರ ನೀಡಿರೋ ಆರ್ಎಸ್ಎಸ್ ಅನುಮತಿಗಾಗಿ ಜಿಲ್ಲಾಧಿಕಾರಿಗೆ ಪತ್ರವನ್ನ ಸಲ್ಲಿಸಿದೆ. ಇದು ನಿಸ್ವಾರ್ಥದ ಸಂಘಟನೆ, ಇದಕ್ಕೆ ಯಾವುದೇ ನೋಂದಣಿ ಪ್ರಮಾಣ ಪತ್ರ ಇರೋದಿಲ್ಲ ಅಂತ ಉತ್ತರಿಸಿದ್ದಾರೆ. ಆದ್ರೀಗ ಆರ್ಎಸ್ಎಸ್ ಜೊತೆಗೆ ಇತರೆ 3 ಸಂಘಟನೆಗಳು ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪಥಸಂಚಲನ ಮೆರವಣಿಗೆ ನಡೆಸಲು ಅನುಮತಿ ಕೋರಿ ಜಿಲ್ಲಾಡಳಿತದ ಕದ ತಟ್ಟಿವೆ. ಇದರಿಂದಾಗಿ ಚತುಷ್ಕೋನ ಸ್ಪರ್ಧೆ ಏರ್ಪಟ್ಟಿದೆ. ಅಂದಹಾಗೆ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಸಜ್ಜಾಗಿದೆ. ಇದೀಗ ಭೀಮ್ ಆರ್ಮಿ ಕೂಡ ಅಂದು ಪರೇಡ್ ನಡೆಸಲು ಜಿಲ್ಲಾಡಳಿತಕ್ಕೆ ಅರ್ಜಿ ಸಲ್ಲಿಸಿದೆ. ಇದೇ ವಿಚಾರವಾಗಿ ಚಿತ್ತಾಪುರ ತಹಶೀಲ್ದಾರ್ ಭೀಮ್ ಆರ್ಮಿಗೆ 8 ಅಂಶಗಳ ವಿವರಣೆ ಕೇಳಿ ಹಿಂಬರಹ ನೀಡಿದ್ದಾರೆ. ಹಾಗೆ ದಲಿತ ಪ್ಯಾಂಥರ್ ಸಂಘಟನೆ ಕೂಡ ಪರೇಡ್ಗೆ ಅರ್ಜಿ ಹಾಕಿದೆ. ಗೊಂಡಕುರುಬ ಹೋರಾಟ ಸಮಿತಿ ಕೂಡ ಅವತ್ತೇ ಹೋರಾಟಕ್ಕೆ ಧುಮುಕಲು ಸಜ್ಜಾಗಿದೆ. ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ಮಾಡುವಂತೆ ಆಗ್ರಹಿಸಿ ಕೇಂದ್ರದ ವಿರುದ್ಧ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. 12 ವರ್ಷದಿಂದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದೆ, ಆದ್ರೂ ಸಹಿತ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಅದನ್ನ ಮಾಡಬೇಕು ಅಂತ ಹೇಳಿ ಅದನ್ನ ಆಗ್ರಹಿಸಿ ಇವತ್ತು ನಾವು ಚಿತ್ತಾಪುರ ತಾಲೂಕಿನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಜನ ಸೇರಿಸಿ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ನವೆಂಬರ್ 2ನೇ ತಾರೀಕಿಗೆ ಮಾಡಬೇಕಂತ ಡಿಸೈಡ್ ಮಾಡಿದೀವಿ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಲಾಠಿ ಖಡ್ಗಗಳ ಪ್ರದರ್ಶನವು ಉಗ್ರವಾದಕ್ಕೆ ಬೆಳವಣಿಗೆ ನೀಡುತ್ತೆ. ಹೀಗಾಗಿ ಇದನ್ನ ನಿಲ್ಲಿಸಬೇಕು ಅಂತ ಭೀಮ್ ಆರ್ಮಿ ಪೋಸ್ಟ್ ಮಾಡಿದೆ. ಇದಕ್ಕೆ ಸೌಹಾರ್ದ ಕರ್ನಾಟಕ ಹೋರಾಟ ಸಮಿತಿ ಸಾಥ್ ನೀಡಿದ್ದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡಬಾರದು ಅಂತ ಡಿಸಿಗೆ ಮನವಿ ಸಲ್ಲಿಸಿದೆ. ಚಿತ್ತಾಪುರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆಯಿಂದಲೇ ಆರ್ಎಸ್ಎಸ್ ಪಥಸಂಚಲನ ನಿಲ್ಲಿಸೋ ಪ್ರಯತ್ನ ಆಗ್ತಿದೆ ಅಂತ ಶಾಸಕ ಅಶ್ವಥ್ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಭೀಮ್ ಆರ್ಮಿಗೂ ರೂಲ್ಸ್ ಅನ್ವಯಿಸುತ್ತೆ ಅಂದಿದ್ದಾರೆ. ಇನ್ನು ಭೀಮ್ ಆರ್ಮಿ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ತಕರಾರಿಲ್ಲ, ಅವ್ರು ಮಾಡ್ಲಿ, ನಾವು ಮಾಡ್ತೀವಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅಲ್ಲಿನ ಚುನಾಯಿತ ಪ್ರತಿನಿಧಿ, ಶಾಸಕರು, ಸನ್ಮಾನ್ಯ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ವಿಶೇಷ ಕಾಳಜಿಯನ್ನು ವಹಿಸಿ ಹೇಗಾರ ಮಾಡಿ ಪಥಸಂಚಲನವನ್ನು ನಿಲ್ಲಿಸಬೇಕು, ಅಡಚಣೆ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಅವರ ಒಂದು ಸ್ಥಾನದ ಮೂಲಕ ಸರ್ಕಾರದಲ್ಲಿ ಒತ್ತಡವನ್ನು ಏರಿ ಈ ಪ್ರಯತ್ನವನ್ನು ಮಾಡ್ತಿದೆ. ಈಗ ಒಂದು ಗವರ್ಮೆಂಟ್ ಆದೇಶ ಇದೆಯಪ್ಪ, ಅದು ಭೀಮ್ ಆರ್ಮಿಗೂ ಅನ್ವಯಿಸ್ತದೆ, ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ, ಅಷ್ಟೇ ಅಲ್ವಾ? ನಾ ಹೇಳೋದು ಅವ್ರು ಮಾಡ್ತಾರೆ, ಅವರು ಮಾಡಲಿ, ನಾವೆಲ್ಲ ಬೇಡ ಅಂದಿವಿ. ಈ ಒಬ್ಬಕ್ಕೊಬ್ಬರು ಕಾಂಪಿಟೇಷನ್ ಅಲ್ಲಿ ನನ್ನ ಪ್ರಕಾರ ಒಂದಕ್ಕೊಂದು ಪೂರಕ ಸಮಾಜ ಸಂಘಟನೆಯನ್ನು ಎಲ್ಲರೂ ಮಾಡಬೇಕು. ಅವರು ಮಾಡಲಿ, ನಾವು ಮಾಡ್ತೀವಿ ಅಂತ ತೊಂದರೆ ಇಲ್ಲ. ಸದ್ಯ ಎಲ್ಲಾ ಅರ್ಜಿಗಳನ್ನ ಜಿಲ್ಲಾಡಳಿತ ಕೋರ್ಟ್ ಗಮನಕ್ಕೆ ತರಲಿದ್ದು ಅಕ್ಟೋಬರ್ 24ರಂದು ಕೋರ್ಟ್ ಏನ್ ಹೇಳುತ್ತೆ ಅನ್ನೋ ಕುತೂಹಲ ಮೂಡಿದೆ. ದತ್ತಾತ್ರೇಯ ಪಾಟೀಲ್, ಟಿವಿ9 ಕಲಬುರಗಿ.